ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ಆಸ್ ಆಫ್ ನೌ ಬ್ಯಾಂಕ್ ನಿಫ್ಟಿ ಯಾವ ರೀತಿ ಅಂದ್ರೆ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಯಾವ ರೀತಿ ಬಿಹೇವ್ ಆಗಿದೆ ಅದನ್ನ ನೋಡೋಣ. ಆಸ್ ಆಫ್ ನಾವು ನಿನ್ನೆ ಎಸ್ಟರ್ಡೇ ಹೇಳಿರೋ ಕಾರಣ ಕಂಪ್ಲೀಟ್ಲಿ ಬೈಯಿಂಗ್ ಅಪಾರ್ಚುನಿಟಿ ಅಂತ ನಿನ್ನೆ ಅನಾಲಿಸಿಸ್ ಅಲ್ಲಿ ನಾನು ಹೇಳಿದ್ದೆ. ಸೊ ಹಾಗಾಗಿ ಇಲ್ಲಿ ಬೈಯಿಂಗ್ ಅಪಾರ್ಚುನಿಟಿ ಸಿಕ್ಕಿದೆ. ಸೊ ಇವತ್ತು ಕೂಡ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ಲೇ ಓಪನ್ ಕ್ಲೋಸ್ ಆಗಿದೆ, ಹಾಗಾಗಿ ಬೈಯಿಂಗ್ ಅಪಾರ್ಚುನಿಟಿನೇ ಅಂತ ಹೇಳ್ಬೋದು. ಬಟ್ ದ ಓನ್ಲಿ ಒನ್ ಪಾಯಿಂಟ್ ಈಸ್ ಏನಂದ್ರೆ ಲಾಸ್ಟ್ ಇಯರ್ ಲೈಟ್ ಆಗಿ ಸೆಲ್ಲಿಂಗ್ ಸ್ಟಾರ್ಟ್ ಆಗಿದೆ 52,763 ಇಂದ. ಓಕೆ, ಇದನ್ನು ನಾವು 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಸ್ವಿಚ್ ಮಾಡ್ಕೊಂಡ್ಬಿಟ್ರೆ ಲಾಸ್ಟ್ 1 ಅವರ್ ಅಲ್ಲಿ, ಇವತ್ತಿನ ಲಾಸ್ಟ್ 1 ಅವರ್ ಅಲ್ಲಿ ಸೆಲ್ಲಿಂಗ್ ಸ್ಟಾರ್ಟ್ ಆಗಿದೆ. ಸೊ ನಾವು 15 ಮಿನಿಟ್ ಟೈಮ್ ಫ್ರೇಮ್ ಅನಾಲಿಸಿಸ್ ಪ್ರಕಾರ ನಾವೇನ್ ಮಾಡಬಹುದು, ಲಾಸ್ಟ್ ಸ್ವಿಂಗ್ಸ್ ಗಳು ಸಿಂಪಲ್ ಇಲ್ಲೊಂದು ಅಂಡ್ ದೆನ್ ದಿಸ್ ಒನ್ ಇಸ್ ಯಾವಾಗ ಮಾರ್ಕೆಟ್ 52,770 ಮೇಲ್ಗಡೆ ಸಸ್ಟೈನ್ ಆಗುತ್ತಲ್ವಾ ಅವಾಗ ಮಾತ್ರ ನಾವು ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು. ಇಲ್ಲ ಅಂದ್ರೆ 52,600 ಕೆಳಗಡೆ ಕ್ಲೋಸಿಂಗ್ ಸಿಕ್ತು ಅಂದ್ರೆ ಸ್ಟ್ರೇಟ್ ಅವೇ ಸೆಲ್ಲಿಂಗ್ ಅಪಾರ್ಚುನಿಟಿ. ಸೊ ಓವರ್ ಆಲ್ ಟ್ರೆಂಡ್ ಏನಿದೆ, ಹೌ ಮಚ್ ಅಂದ್ರೆ ಈ ಪಾಯಿಂಟ್ ಇಂದ 51,800 ಇಂದ ಹಿಡಿದು 52,760 ವರೆಗೂ ನೋಡಿದ್ರೆ ಅದರ 50% ಮ್ಯಾಕ್ಸಿಮಮ್ 50% ರೀಟೆಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ 52,300 ಅಥವಾ 400 ವರೆಗೂ ಬರೋ ಚಾನ್ಸಸ್ ಇರುತ್ತೆ ಬೈ ಚಾನ್ಸ್ 52,600 ಕೆಳಗಡೆ ಮಾರ್ಕೆಟ್ ಕ್ಲೋಸಿಂಗ್ ಸಿಕ್ಕರೆ. ಓಕೆ, ಬೈಯಿಂಗ್ ಅಪಾರ್ಚುನಿಟಿ ಅಂದ್ರೆ 52,770 ಅಥವಾ 780 ಮೇಲ್ಗಡೆ ಹೋಗ್ಬೇಕು, ಹೋಗಿ ಆಮೇಲೆ ಸ್ಮಾಲ್ ಒಂದು ರೀಟೆಸ್ಟ್ ಬರಬೇಕಾಗತ್ತೆ. ಯಾವ ರೀತಿ, ಸಿಂಪಲ್ ಈ ಲೆವೆಲ್ ಮೇಲ್ಗಡೆ ಬ್ರೇಕ್ ಆಗಿ ಸ್ಮಾಲ್ ರಿಟೆಸ್ಟ್ ಅಂಡ್ ದೆನ್ ಹೈ, ಈ ರೀತಿ ನಾವು ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು. ಇಲ್ಲಿ ಕ್ಲೋಸಿಂಗ್ ಸಿಗಬೇಕು, ದೆನ್ ಸೆಲ್ಲಿಂಗ್ ಅಪಾರ್ಚುನಿಟಿ, ಅವಾಗ ನಾವು ನೋಡಬಹುದು ಸಿಂಪಲ್. ಅಂಡ್ ಅದಾದ ನಂತರ ನಿಫ್ಟಿಯಲ್ಲಿ ನಾವು ನೋಡೋದಾದ್ರೆ ನಿಫ್ಟಿ ಒನ್ ಡೇ ಟೈಮ್ ಫ್ರೇಮ್ ಸಿಂಪಲ್, ಇದು ಕೂಡ ಬೈಯಿಂಗ್ ಅಪಾರ್ಚುನಿಟಿ, ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಬಟ್ ಈ ಲೆವೆಲ್ ಏನಿದೆ ಮಲ್ಟಿಪಲ್ ಟೈಮ್ಸ್ ಇಲ್ಲಿ ಬಂದಿದೆ 24,512 ಅರೌಂಡ್, ಇನ್ನ 50 ಪಾಯಿಂಟ್ಸ್ ಮೇಲ್ಗಡೆ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನೋಡೋಣ. ಇವಾಗ ಇಲ್ಲಿ ನೋಡಿ ಹೌ ಮೆನಿ ಟೈಮ್ಸ್ ಇಟ್ ಹ್ಯಾಸ್ ಕೇಮ್, 1 2 3 4. ಸೊ 24,500 ರೌಂಡ್ ಲೆವೆಲ್ ಇದೆ. ಓಕೆ, ಸೊ ರೌಂಡ್ ಲೆವೆಲ್ ಮೇಲ್ಗಡೆ ಮಾರ್ಕೆಟ್ ಸಸ್ಟೈನ್ ಆಗ್ತಾ ಇದೆ, ಸಸ್ಟೈನ್ ಆಗಿ ಒಂದು ಸ್ಮಾಲ್ ರೀಟೆಸ್ಟ್ ಬರ್ತಾ ಇದೆ ಅಂದ್ರೆ ನಾವು ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು. ಓಕೆ, ಸೊ ಆಸ್ ಆಫ್ ನೋ ಇಲ್ಲಿ 24,486 ಮೇಲೆ ಕ್ಲೋಸಿಂಗ್ ಸಿಗಬೇಕು ಆಕ್ಚುಲಿ. ಓಕೆ, ಕ್ಲೋಸಿಂಗ್ ಸಿಕ್ಕರೆ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ ಅಂತ ಅರ್ಥ. ಸೊ ಸೆಲ್ಲಿಂಗ್ ಅಪಾರ್ಚುನಿಟಿ ಬರ್ತಾ ಇದೆ ಅಂದ್ರೆ ಟಾಪ್ ಅಲ್ಲಿ 24,500 ಅಲ್ಲಿ ಎಂ ಪ್ಯಾಟರ್ನ್ ಸಿಕ್ಕರೆ ನಮ್ಗೊಂದು ಸೆಲ್ಲಿಂಗ್ ಅಪಾರ್ಚುನಿಟಿ ಸಿಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಟ್ರೆಂಡ್ ರಿವರ್ಸಲ್ ಪ್ಯಾಟರ್ನ್ ಅಲ್ಲಿ ಎಂ ಪ್ಯಾಟರ್ನ್ ಒಂದು ಚೆನ್ನಾಗಿರೋ ಪ್ಯಾಟರ್ನ್ ಅಂತ ಹೇಳ್ಬಹುದು. ಡನ್. ಅಂಡ್ ದೆನ್ ಇಲ್ಲಿ ನಾವು ಟಾಪ್ ಅಲ್ಲಿ ಎಂ ನೋಡಬಹುದು ಮೇಲ್ಗಡೆ ಹೋದ್ರೆ, ಅಥವಾ ಬ್ರೇಕ್ ಡೌನ್ ಅಲ್ಲಿ 24,400 ಕೆಳಗಡೆ ಮಾರ್ಕೆಟ್ ಸಸ್ಟೈನ್ ಆದ್ರೆ ಈಸಿಲಿ ಇವತ್ತಿನ ಲೋ ವರೆಗೂ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದಿಸ್ ಇಸ್ ಅಬೌಟ್ ನಿಫ್ಟಿ. ದೆನ್ ಸೆನ್ಸೆಕ್ಸ್ ಅಲ್ಲಿ ನೋಡೋದಾದ್ರೆ ಸೇಮ್ ಟು ಸೇಮ್ ಸೆನ್ಸೆಕ್ಸ್ ಮತ್ತೆ ಲೈಕ್ ಯಾವ ರೀತಿ ಅಂದ್ರೆ ಮಲ್ಟಿಪಲ್ ಟೈಮ್ಸ್ ಏನ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗಿತ್ತು ಅದು ಆಲ್ರೆಡಿ ಬ್ರೇಕ್ಔಟ್ ಕೊಟ್ಟಿದೆ. ಅದಾದ ನಂತರ ರೀಸೆಂಟ್ ರೆಸಿಸ್ಟೆನ್ಸ್ ಅನ್ನೋದು ಯಾವುದೂ ಇಲ್ಲ. ಸೊ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಸಿಂಪಲ್ ಆಸ್ ದಟ್ ಬೈಯಿಂಗ್ ಅಪಾರ್ಚುನಿಟಿ 80,950 ಮೇಲ್ಗಡೆ ಮಾರ್ಕೆಟ್ ಸಸ್ಟೈನ್ ಆದ್ರೆ. ಬಟ್ ರಿಮೆಂಬರ್ ಒನ್ ಥಿಂಗ್, 81,000 ಈಸ್ ಅ ರೌಂಡ್ ಲೆವೆಲ್. ಸೊ ರೌಂಡ್ ಲೆವೆಲ್ ಹತ್ರ ಮಾರ್ಕೆಟ್ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ, ಯಾವ ರೇಂಜ್ಗೆ ಇದು ಸ್ಪೀಡ್ ಆಗಿ ಮೂವ್ ಆಗಿದೆ ಅಲ್ವಾ ಹಾಗಾಗಿ. ಸೊ ಟಾಪ್ ಅಲ್ಲಿ ಎಂ ಪ್ಯಾಟರ್ನ್ ಫೈಂಡ್ ಔಟ್ ಸಿಕ್ಕರೆ, ಟಾಪ್ ಅಲ್ಲಿ ಎಂ ಪ್ಯಾಟರ್ನ್ ಸಿಕ್ಕರೆ ಮಾತ್ರ ಸೆಲ್ಲಿಂಗ್ ಅಪಾರ್ಚುನಿಟಿ, ಇಲ್ಲ ಅಂದ್ರೆ ಓನ್ಲಿ ಬೈಯಿಂಗ್ ಅಪಾರ್ಚುನಿಟಿ. ಇದನ್ನ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರು ಕೂಡ ಈಸಿಲಿ ಅರ್ಥ ಆಗುತ್ತೆ. ಸೊ ಇಲ್ಲಿಂದ ಬ್ರೇಕ್ ಆದ್ರೂ ಕೂಡ ಕಮ್ ಸೆ ಕಮ್ ನಮಗೆ ಎಷ್ಟು ಪಾಯಿಂಟ್ ಸಿಗೋ ಚಾನ್ಸಸ್ ಇದೆ, ಅರೌಂಡ್ 500 to 600 ಪಾಯಿಂಟ್ ಸಿಗೋ ಚಾನ್ಸಸ್ ಇದೆ. ಮೀನ್ಸ್ 81,500 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ ಫಸ್ಟ್ ಟಾರ್ಗೆಟ್. ಅದನ್ನ ಬಿಟ್ರೆ ಡೈರೆಕ್ಟ್ಲಿ 82,000 ಅಥವಾ 81,780 ವರೆಗೂ ಚಾನ್ಸಸ್ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್. ಬಟ್ ಟಾಪ್ ಅಲ್ಲಿ ರೌಂಡ್ ಲೆವೆಲ್ ಹತ್ರ 81,000 ರೌಂಡ್ ಲೆವೆಲ್ ಹತ್ರ ಎಂ ಪ್ಯಾಟರ್ನ್ ಸಿಕ್ಕರೆ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡಬಹುದು. ಇಲ್ಲ ಅಂದ್ರೆ ಬ್ರೇಕ್ ಡೌನ್ ಪಾಯಿಂಟ್ ಅಲ್ಲಿ ಅಂದ್ರೆ ಸಿಂಪಲ್ ಇಲ್ಲಿ ಓಕೆ 80,700 ಕೆಳಗಡೆ ಮಾತ್ರ ಸೆಲ್ಲಿಂಗ್ ಅಪಾರ್ಚುನಿಟಿ, ಇಲ್ಲ ಅಂದ್ರೆ ಇಲ್ಲ ಬ್ರೇಕ್ ಡೌನ್ ಪಾಯಿಂಟ್ ಅಲ್ಲಿ ಟಾಪ್ ಅಲ್ಲಿ ಎಂ ಪ್ಯಾಟರ್ನ್ ಅಲ್ಲಿ. ಓಕೆ, ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.